ಒಂದು ಆದ್ರೆ ನಮ್ಗೆ ಬೇರೆಯವ್ರನ್ನ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಹೇಳಿದ್ದೇವೆ ನಮ್ಮನ್ನು ಮಾಡೋದ್ರಲ್ಲಿ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ. ಮನೆಯವರದ್ದಾಗ್ಲಿ ಎಲ್ಲರದ್ದು. ನಮ್ಮ ಮನೆಯವರೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ನಿಮ್ಮ ತಮ್ಮನ ಸಾವು ಒಂದು ಅನುಮಾನಾಸ್ಪದ ಸಾವಾಗಿ 6 ತಿಂಗಳು ಕಳೆದು 7ನೇ ತಿಂಗಳು ಬರ್ತಾ ಇದೆ. ಹೌದು. ಪೊಲೀಸರ ತನಿಖೆ ಎಲ್ಲಿವರೆಗೆ ಬಂದಿದೆ? ಏನಾದ್ರು ಮಾಹಿತಿ ಇದೆಯಾ ಅಂತ? ಪೊಲೀಸರ ತನಿಖೆ ಅಂದ್ರೆ ಇದುವರೆಗೆ ಯಾವುದೇ ಕ್ಲೂ ಸಿಗ್ಲಿಲ್ಲ, ಎಂತದು ಮಾಹಿತಿ ಅವರಿಗೆ ಸಿಗ್ಲಿಲ್ಲ ಅಂತ ಹೇಳಿದ್ದಾರೆ. ತನಿಖೆ ನಡೀತಾ ಉಂಟು. ಎಂತ ಸಿಗ್ಲಿಲ್ಲ ಅಂತ. ಸೊ ಇನ್ನು ಈಗ ಇಲ್ಲಿ ಎಷ್ಟು ಜನರನ್ನು ಎನ್ಕ್ವೈರಿ ಮಾಡಿದ್ದಾರೆ ಎಲ್ಲರನ್ನು ಊರಿನವರು? ಊರಿನವ್ರನ್ನು ನಮ್ಗೆ ಹೋಗಿ ನಾವು ಊರಿನವ್ರ ಹತ್ರ ಕೇಳಿಲ್ಲ. ಸೊ ಪೊಲೀಸ್ನವರು ಹೇಳಿದ್ದಾರೆ ಇಲ್ಲಿ ಸುತ್ತಮುತ್ತ ಎಲ್ಲ ಮಾಡ್ತಾ ಇದ್ದೇವೆ, ಮಾಡಿದ್ದಾರೆ ಅಂತ. ಇಲ್ಲಿ ಎಲ್ಲ ಮಾಡಿದ್ದಾರೆ. ಮತ್ತೆ ಸುತ್ತಮುತ್ತ ಮನೆಗಳಲ್ಲಿ ಊರಿನಲ್ಲಿ ಎಲ್ಲ ಮಾಡಿದ್ದಾರೆ. ಆ ಅದೇ ಅವರಿಗೆ ಎಂತ ಸಿಗ್ಲಿಲ್ಲ ಅಂತ ಅವರು ಹೇಳುದು. ಇದುವರೆಗೆ ಸಿಗ್ಲಿಲ್ಲ ಅಂತ. ಈಗ ಪೊಲೀಸರು ಹೊಸತೊಂದು ಪ್ಲಾನಿಂಗ್ ರೆಡಿ ಆಗಿದ್ದಾರೆ. ಏನಂತ ಹೇಳಿದ್ರೆ ಪಾಲಿಗ್ರಫಿ ಮತ್ತು ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕಂತ ಹೇಳಿ. ಯಾವ ರೀತಿಯಲ್ಲಿ ನಿಮ್ಮನ್ನು ಒಂದು ಆ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಪೊಲೀಸರು? ಹೌದು. ಅಂದ್ರೆ ನನ್ನನ್ನು ಕರೆದಿದ್ರು. ನಾನು ಮತ್ತೆ ತಂದೆ ಹೋಗಿದ್ವಿ ಒಂದು ದಿವಸ. ಅಲ್ಲಿ ರವಿ ಬೇಸ್ ಅವರು ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಅಂದ್ರೆ ಇದುವರೆಗೆ ಎಂತ ಸಿಗ್ಲಿಲ್ಲ. ಸೊ ಇದ್ರಲ್ಲಿ ಆದ್ರೂ ಎಂತಾದ್ರೂ ಸಿಗ್ಬೋದು ಅಂತ ಒಂದು ಇದ್ರಲ್ಲಿ ಅಂದ್ರೆ ಬ್ರೈನ್ ಪಾಲಿಗ್ರಫಿ ಅಂದ್ರೆ ಫಸ್ಟಿಗೆ ಯಾರನ್ನು ಪಾಲಿಗ್ರಫಿಗೆ ಇನ್ವಾಲ್ವ್ ಮಾಡ್ತಾರೆ ಅವರನ್ನು ಕರ್ಕೊಂಡೋಗಿ ಅವರನ್ನು ಇಂಟರ್ವ್ಯೂ ಮಾಡ್ತಾರೆ. ನೆಕ್ಸ್ಟ್ ಅವರ ಹತ್ರ ಕ್ವಶನ್ಸ್ ಕೇಳ್ತಾರೆ, ಎಸ್ ಆರ್ ನೋ ಕ್ವಶನ್ಸ್. ಅವಾಗ ಅವರು ಆನ್ಸರ್ ಹೇಳುವಾಗ ಅವರದ್ದು ಎಂತದು ಬ್ಲಡ್ ಪ್ರೆಷರ್ ಮತ್ತೆ ಹಾರ್ಟ್ ಬೀಟ್ ಅಂತದೆಲ್ಲ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಪಾಸಿಟಿವ್ ಆರ್ ನೆಗೆಟಿವ್ ರಿಪೋರ್ಟ್ ಬರ್ತದೆ. ಅದರ ಬೇಸಿಸ್ ಮೇಲೆ ಅದರಲ್ಲಿ ಏನಾದರೂ ಇವರಿಗೆ ಸಂಶಯ ಇನ್ನೂ ಸಹ ಜೋರಾದ್ರೆ ಎಂತದು ಬ್ರೈನ್ ಮ್ಯಾಪಿಂಗಿಗೆ ಕಳಿಸ್ತಾರೆ. ಬ್ರೈನ್ ಮ್ಯಾಪಿಂಗ್ ಅಂದ್ರೆ ಅದು ಬ್ಯಾಂಗ್ಳೂರಲ್ಲಿ ಆಗುದು. ಅಲ್ಲಿ ಎಂತಂದ್ರೆ ಅಲ್ಲಿ ಕೂಡ ಹಾಗೆ ಫಸ್ಟಿಗೆ ಒಂದು ಇಂಟರ್ವ್ಯೂ ಮಾಡ್ತಾರೆ. ಮತ್ತೆ ಪ್ರೋಬ್ಸ್ ರೆಡಿ ಮಾಡ್ತಾರೆ. ಹಾಗೆ ರೆಡಿ ಮಾಡಿ ಅವರು ಇನ್ನೊಂದು ದಿವಸ ಕರೀತಾರೆ. ಅಂದ್ರೆ ಒಂದು ಹೆಲ್ಮೆಟ್ ತರ ತಲೆಗಿಡ್ತಾರೆ. ಅದ್ರಲ್ಲಿ ಸೆನ್ಸರ್ಸ್ ಇರ್ತದೆ. ಅಲ್ಲಿ ಒಂದು ರೂಮಲ್ಲಿ ಕೂತ್ಕೊಳಿಸಿ ಅವರದನ್ನು ಕೇಳಿಸ್ತಾರೆ. ಅವರು ಮಾಡಿದ ಪ್ರೋಬ್ಸ್ ಅನ್ನು ರೆಡಿ ಮಾಡಿದ್ದನ್ನು ಕೇಳಿಸ್ತಾರೆ. ಅದು ಕೇಳ್ತಾ ಇರುವಾಗ ಅಲ್ಲಿ ನಮ್ಮ ಬ್ರೈನ್ ಹೇಗೆ ವರ್ಕ್ ಆಗ್ತದೆ ಅಂತ, ಹೇಗೆ ಫಂಕ್ಷನ್ ಆಗ್ತದೆ ಅದರ ಮೇಲೆ ಪಾಸಿಟಿವ್ ಆರ್ ನೆಗೆಟಿವ್ ರಿಪೋರ್ಟ್ಸ್ ಬರ್ತದೆ ಅಂತ ಹೇಳಿದ್ದಾರೆ. ಸೊ ಇದನ್ನು ನಮ್ಮ ಹತ್ರ ಹಾಗೆ ಹೇಳಿದ್ರು. ಅಂದ್ರೆ ಇದನ್ನು ಮಾಡುದಾ ಅಂತಂದ್ರೆ ಈಗ ಹೊರಗಿನವರಿಗೆ ಯಾರಿಗಾದ್ರೂ ಮಾಡ್ಬೇಕಂತಿದ್ರೆ, ಅವರಿಗೆ ಸಂಶಯ ಇರುವವರಿಗೆ ಮಾಡ್ಬೇಕಂದ್ರೆ ಮೊದಲು ನಮ್ಮ ಮೇಲೆ ಅಂದ್ರೆ ಮನೆಯವರ ಮೇಲೆ ನೀವು ಮನೆಯವರನ್ನು ಮಾಡಿದ್ದೀರಾ ಅಂತ ಪ್ರಶ್ನೆ ಕೇಳ್ತಾರೆ. ಮನೆಯವರ ಮೇಲೆ ಬೆರಳು ತೋರಿಸ್ತಾರೆ. ಸೊ ನಮ್ಗೆ ನಿಮ್ಮದೊಂದು ಆದ್ರೆ ನಮ್ಗೆ ಬೇರೆಯವ್ರನ್ನ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಹೇಳಿದ್ದೇವೆ ನಮ್ಮನ್ನು ಮಾಡೋದ್ರಲ್ಲಿ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ. ಮನೆಯವರದ್ದಾಗ್ಲಿ ಎಲ್ಲರದ್ದು. ನಮ್ಮ ಮನೆಯವರೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಒಪ್ಪಿಗೆ ಇದೆ. ಸಂಬಂಧಿಕರು ಅಂದ್ರೆ ಅವತ್ತು ಇವರು ನಮ್ಮ ಮಾವ ಎಲ್ಲ ಇದ್ರಲ್ಲ, ಅವ್ರ ಹತ್ರ ಸಹ ಅವರನ್ನು ಕೂಡ ಕರೆದು ಕೇಳಿದ್ದಾರೆ. ಅವರು ಕೂಡ ಒಪ್ಪಿಗೆ ಹೇಳಿದ್ದಾರೆ. ಅಂದ್ರೆ ನಮ್ಮದು ಒಪ್ಪಿಗೆ ಇದೆ. ನಮ್ಮದು ಆದ ಮೇಲೆ ಮಾತ್ರ ಯಾರ ಮೇಲೆ ನಿಮ್ಗೆ ಸಂಶಯ ಇದೆ ಅವರದ್ದು ಆಗ್ಲೇಬೇಕು ಅಷ್ಟೇ. ನಾವು ಅಷ್ಟೇ ವಿನಂತಿ ಮಾಡಿಕೊಂಡದ್ದು. ನಮ್ಮದು ಸಂಪೂರ್ಣ ಒಪ್ಪಿಗೆ ಇದೆ ಅಂತ ಹೇಳಿದ್ದೇವೆ. ಈಗ ನಿಮ್ದು ಒಪ್ಪಿಗೆ ಅಂತ ಕೋರ್ಟಿಗೆ ನಿಮ್ಮನ್ನು ಕರೆದು ಏನಾದ್ರು ಅದರ ಬಗ್ಗೆ ಒಪ್ಪಿಗೆ ಪತ್ರಕ್ಕೆ ಏನಾದ್ರು? ಹೌದೌದು. ಅಂದ್ರೆ ಈಗ ಅವರು ಅದಕ್ಕೆ ವಿಲ್ಲಿಂಗ್ನೆಸ್ ಕೊಡ್ಬೇಕು. ಅಂದ್ರೆ ಕೋರ್ಟ್ ಅಲ್ಲಿ ನಮ್ಗೆ ಒಪ್ಪಿಗೆ ಇದೆ ಅಂತ. ಅದಾದ್ಮೇಲೆ ಈಗ 3 ಜನರನ್ನು ಕರೆದಿದ್ದಾರೆ. ಅಂದ್ರೆ ನನ್ನನ್ನು ಮತ್ತೆ ಇಲ್ಲಿದ್ರಲ್ಲ ಮಾವ ಅವರನ್ನು, ಮತ್ತೆ ನನ್ನ ಅಮ್ಮನ ತಮ್ಮ ಒಬ್ರು ಇದ್ದಾರೆ, ರಾಧಾಕೃಷ್ಣ ಅಂತ. ಇನ್ನೊಬ್ರು ಲಕ್ಷ್ಮೀ ನಾರಾಯಣ. ಇಷ್ಟು ಜನ ಕರೆದಿದ್ದಾರೆ. ಇನ್ನು ಉಳಿದವರನ್ನು ಇನ್ನೊಂದು ದಿವಸ ವಿಲ್ಲಿಂಗ್ನೆಸ್ ಕರೀತಾರೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಒಟ್ಟಿಗೆ ನಾವು ಪಾಲಿಗ್ರಫಿ ಮತ್ತು ಬ್ರೈನ್ ಮ್ಯಾಪಿಂಗ್ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ದಾರೆ. ಎಷ್ಟು ದಿನದಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ಏನಾದ್ರು ಮಾಹಿತಿ ಕೊಟ್ಟರೆ? ಇಲ್ಲ ಇಷ್ಟು ದಿನದಲ್ಲಿ ಎಂತ ಮಾಹಿತಿ ಕೊಡ್ಲಿಲ್ಲ. ಇನ್ನೊಂದು ವಿಲ್ಲಿಂಗ್ನೆಸ್ ಕೂಡ ಡೇಟ್ ಅಂತ ಹೇಳಿಲ್ಲ ಅವರು. ಸೊ ಅದಾದ್ಮೇಲೆ ಮತ್ತೆ ಹೊರಗಿನವರದ್ದು ಮಾಡ್ತೇವೆ. ಅಂದ್ರೆ ನಿಮ್ಮದಾದ್ಮೇಲೆ ನಮ್ಗೆ ಹೊರಗಿನವರದ್ದು ಮಾಡ್ಲಿಕ್ಕೆ ಈಸಿ ಆಗ್ತದೆ. ನಮ್ಗೆ ಅವರ ಹತ್ರ ಕೇಳಲಿಕ್ಕೆ ಆಗ್ತದೆ. ಎಲ್ಲಾದ್ರೂ ಅವರು ಒಪ್ಪಿಗೆ ಕೊಡದಿದ್ರೆ ಸಹ ನಮ್ಗೆ ಅವರ ಮೇಲೆ ಒಂದು ಸಂಖ್ಯೆ ಮೂಡ್ತದೆ. ಅದರ ಸುತ್ತಲಿನಲ್ಲಿ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅಂತ ನಮ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಈಗ ನಿಮ್ಮ ತಮ್ಮನ ಸಾವಿನ ಬಗ್ಗೆ ಇದರಿಂದಾಗಿ ನ್ಯಾಯ ಸಿಗ್ಬೋದು ಅಂತೇಳಿ ನಿರೀಕ್ಷೆ ಇದೆ ಅಂತ ಹೇಳಿ ನಿಮಗೆ? ನಿರೀಕ್ಷೆ ಖಂಡಿತ ಇದೆ. ಯಾಕಂದ್ರೆ ಅದೇ ಅವರ ಮೇಲೆ ಏನಾದ್ರೂ ಸಂಖ್ಯೆ ಇರುವವರ ಹತ್ರ ಮಾಡಿದಾಗ ಏನಾದ್ರೂ ಒಂದು ಕ್ಲೂ ಸಿಗ್ಬೋದು ಅಂತ ಒಂದು ನಿರೀಕ್ಷೆ ಅಷ್ಟೇ. ಇಷ್ಟವರೆಗೆ ನಾವು 6 ತಿಂಗಳಾಯ್ತು ಈಗಾಗಲೇ ಕಾದು. ಇದರಲ್ಲಿ ಆದ್ರೂ ಏನಾದ್ರೂ ಸಿಗ್ತದ ಅಂತ ಒಂದು ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದೇವೆ. ನಿಮ್ಮ ಹೆಸರು? ಸುದರ್ಶನ್. ನಿಮ್ಮ ಮಗನ ಸಾವು ಹೇಗೆ ಅವತ್ತು ನಡೆಯಿತು ಅಂತ ಹೇಳಿ? ಅವತ್ತು ಅಂದರೆ ಜನವರಿ 14 ಮಕರ ಸಂಕ್ರಮಣದ ದಿವಸ, ಕೊನೆಯ ಧನು ಪೂಜೆ ನಾಳ ದೇವಸ್ಥಾನದಲ್ಲಿ. ಅವ 2 ಸಲ ಮೊದಲು ಹೋಗಿದ್ದ ಅದೇ ರೀತಿ. ಇದು 3ನೇ ಸಲ ಹೋಗ್ತಾ ಇದ್ದದ್ದು ಅವ. ಈಗ ಬೆಳಿಗ್ಗೆ ಎದ್ದು ಹೋಗಿದ್ದಾನೆ ಹುಡುಗ.
ನಮಗೆ ಯಾರಿಗೂ ಗೊತ್ತಾಗಿರಲಿಲ್ಲ. ಅದಕ್ಕಿಂತ ಮೊದಲು ಕೂಡ ಹೇಳ್ತಾ ಇರಲಿಲ್ಲ. ಅವನಷ್ಟಕ್ಕೆ ಎದ್ದು ಮೆಲ್ಲ ನಮ್ಮನ್ನು ಎಚ್ಚರಿಕೆ ಮಾಡದೆ ಹೋಗ್ತಾ ಇದ್ದ. ಅದೇ ರೀತಿ ಅವತ್ತು ಕೂಡ ಹೋಗಿದ್ದ. 4:45 5 ಗಂಟೆಯ ಒಳಗೆ ಹೋಗಿರ್ಬೋದು ಅಂತ ನಮ್ಮ ಅಂದಾಜು. ಮೊದಲು ಹೋದ ಅಷ್ಟೇ ಹೊತ್ತಿಗೆ ಅಂತ ಹೇಳ್ತಾ ಇದ್ದ. ಹಾಗೆ ಅವತ್ತು ಹೋದ ಹುಡುಗ ಬರಲಿಲ್ಲ. ಅಂದರೆ 7 ಗಂಟೆ ಆಗುವಾಗ ಅವನ ಫ್ರೆಂಡ್ಸು ಫೋನ್ ಮಾಡಿದರು ನಮಗೆ, ಏನು ದೇವಸ್ಥಾನಕ್ಕೆ ಇವತ್ತು ಬರಲಿಲ್ಲ ಅಂತೇಳಿ. ಆವಾಗ ನಾವು ಹೇಳಿದೆವು, ಬಂದಿದ್ದಾನೆ ಹುಡುಗ, ಎಲ್ಲಿಂದ ಹೋಗಿದ್ದಾನೆ, ಬರಲಿಲ್ವಾ? ಇಲ್ಲ, ನಾವು ಕಾದು ಅಲ್ಲಿ ಸೈಕಲ್ನ ಹತ್ರ ಕಾದು ಮತ್ತೆ ನಾವು ಪೂಜೆಗೆ ಲೇಟ್ ಆಯಿತು ಅಂತೇಳಿ ಹೋಗಿದ್ದೇವೆ. ನಾವು ಮನೆಗೆ ಬಂದು ಫೋನ್ ಮಾಡಿದ್ದು ಅಂತ ಹೇಳಿದ. ಅಲ್ಲಿಂದ ನಾವು ಹುಡುಕಾಟ ಪ್ರಾರಂಭ ಮಾಡಿದ್ದೇವೆ. ಹುಡುಕಾಟದಲ್ಲಿ ಕೊನೆಗೆ ಹುಡುಕಾಗುವಾಗ ಕೆರೆ ಹತ್ರ ಬ್ಲಡ್ ಸಂಖ್ಯೆ ಬಂತು ನಮಗೆ. ಊರಸ್ಥರು ನೋಡಿದರು. ನಾವು ಆಚೆ ಈಚೆ ಹುಡುಕ್ತಾ ಇದ್ದೆವು. ಆವಾಗ ನಾವು ಕೆಲವರಿಗೆಲ್ಲ ಮಾಹಿತಿ ಹೋಯಿತು. ಪೊಲೀಸ್ನವರೆಲ್ಲ ಬಂದು ಕೆರೆ ಹತ್ತಿರ ಶವವಾಗಿ ನಮಗೆ ಪತ್ತೆಯಾಗಿ ಸಿಕ್ಕಿದ್ದಾನೆ ಹುಡುಗ. ಅದು ಈಗ 6 ತಿಂಗಳಾಗಿ 7 ತಿಂಗಳು ಇದು ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತೇಳಿ ಮಾಹಿತಿ ಇದೆ ನಿಮಗೆ? ಇದು 7ನೇ ತಿಂಗಳು ಈಗ ನಡೆಯುತ್ತೆ. ಮೊನ್ನೆ 14ಕ್ಕೆ 6 ತಿಂಗಳು ಬರ್ತಾ ಇರ್ತದೆ. ಅದನ್ನದು 7ನೇ ತಿಂಗಳು ಇದು ನಡೀತಾ ಇದೆ. ತನಿಖೆ ಮೊದಲಿನಾಗೆ ಇದೆ ಹೊರತು ಬೇರೆ ಯಾವ ವ್ಯತ್ಯಾಸವೂ ನನಗೆ ಕಾಣ್ತಾ ಇಲ್ಲ. ಆರೋಪಿಗಳ ಸುಳಿವು ಏನಾದರೂ ಸಿಕ್ಕಿದೆ ಪೊಲೀಸರಿಗೆ ಅಂತ? ಇಲ್ಲ, ನಮಗೆ ಯಾವ ಮಾಹಿತಿ ಇಲ್ಲ. ಆದರೆ ರವಿ ಸರ್ ಬಂದ ಮೇಲೆ ಸ್ವಲ್ಪ ತನಿಖೆ ಚುರುಕುಗೊಳಿಸಿದ್ದಾರೆ. ಅವರ ಮೇಲೆ ತುಂಬ ಭರವಸೆ ಕೂಡ ನಮಗೆ ಇದೆ ಈಗ. ಮತ್ತು ಈಗ ಪೊಲೀಸರು ಮೊದಲು ನಿಮ್ಮ ಕುಟುಂಬದವರನ್ನು ಬ್ರೈನ್ ಮ್ಯಾಪಿಂಗ್ ಪಾಲಿಗ್ರಫಿ ಮಾಡ್ಬೇಕಂತೇಳಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಹತ್ರ ಕೇಳಿದ್ರೆ ನಿಮ್ಮ ಅಭಿಪ್ರಾಯ ಏನಿದೆ ಅದ್ರ ಬಗ್ಗೆ ಅಂತ ಹೇಳಿ? ನನ್ನ ಅಭಿಪ್ರಾಯ, ನಾನು ಅದಕ್ಕೆ ಒಪ್ಪಿಗೆ ಕೊಡ್ತೇನೆ. ನೀವು ಅದನ್ನು ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ತುಂಬ ಸಂತೋಷದಿಂದ ಸ್ವಾಗತಿಸ್ತೇವೆ ಅವರ ತೀರ್ಪನ್ನು. ಅದಕ್ಕೆ ರೆಡಿಯಾಗಿದ್ದೇವೆ ನಾವು. ಈಗ ಯಾರೆಲ್ಲ ಕೋರ್ಟಿಗೆ ಹೋಗಿ ಅದರ ಬಗ್ಗೆ ಒಪ್ಪಿಗೆ ಇದಕ್ಕೆ ಮೂರು ಜನ ಹೋಗಿದ್ದಾರೆ. ಯಾರೆಲ್ಲ? ಒಂದು ನನ್ನ ದೊಡ್ಡ ಮಗ ಸುದರ್ಶನ್, ಮತ್ತೊಂದು ನನ್ನ ಭಾವ ಅಂದರೆ ಹೆಂಡತಿಯ ದೊಡ್ಡಪ್ಪನ ಮಗ ಲಕ್ಷ್ಮೀನಾರಾಯಣ ಅಂತೇಳಿ, ಮತ್ತೊಬ್ಬ ನನ್ನ ಹೆಂಡತಿಯ ತಮ್ಮ ರಾಧಾಕೃಷ್ಣ ಅಂತೇಳಿ. 3 ಜನ ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ. ಒಪ್ಪಿಗೆ ಸೂಚಿಸಿದ್ದಾರೆ. ನಾವು ರವಿ ಸರ್ ಹತ್ರ ಬೇಡಿಕೆಯನ್ನು ಕೂಡ ಇಟ್ಟಿದ್ದೇವೆ. ನಾವು ಯಾವ ರೀತಿಯ ತನಿಖೆಗೂ ಸಿದ್ಧ ಇದ್ದೇವೆ. ಆದರೆ ನಮ್ಮದಾದ ಮೇಲೆ ಉಳಿದವರನ್ನು ಮಾಡಲೇಬೇಕು ಅಂತೇಳಿ, ಅವರನ್ನು ಕೂಡ ಇದೇ ರೀತಿಯ ತನಿಖೆಗೆ ಒಳಪಡಿಸಬೇಕು ಅಂತ ಮಾಡಬೇಕು ಅಂತ ನಾವು ಸೂಚಿಸಿದ್ದೇವೆ. ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಒಂದು ವೇಳೆ ಅವರು ಒಪ್ಪದಿದ್ದರೆ ಅವರ ಇದರಲ್ಲಿ ಸೂಕ್ತ ರೀತಿಯ